ಕೃಷ್ಣಂ ವಂದೇ ಜಗದ್ಗುರುಂ. ಕರುಣಾನಿಧಾನನಾದ ಶ್ರೀರಾಮಚಂದ್ರನ ಪರಮಭಕ್ತ ಆಂಜನೇಯನ ಕೃಪಾಕಟಾಕ್ಷವಾಗಲು ರಾಮನಾಮ ಜಪವು ಸೇತುವೆ ಇದ್ದಂತೆ. ರಾಮನ ದರ್ಶನ ಪಡೆಯಲು ಆಂಜನೇಯನ ಕೃಪೆ ಬೇಕೇ ಬೇಕು. ಆಂಜನೇಯನ ಕೃಪೆ ಬೇಕೆಂದರೆ ರಾಮನ ಭಕ್ತಿಯೇ ಏಕೈಕ ಸುಲಭ ಮಾರ್ಗ. ರಾಮನ ಮೇಲೆ ಭಕ್ತಿ ಇಲ್ಲದೆ ಆಂಜನೇಯನನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗೆಯೇ ಆಂಜನೇಯನ ಮೇಲೆ ಭಕ್ತಿ ಇಲ್ಲದೆ ರಾಮನನ್ನು ಪಡೆಯುವುದೂ ಅಸಾಧ್ಯ. ಕಲಿಯುಗದಲ್ಲಿ ಈ ಭವಸಾಗರವನ್ನು ದಾಟಬೇಕೆಂದರೆ ಭಕ್ತನಿಗಿರುವುದು ರಾಮನಾಮವೆಂಬ ನೌಕೆ. ಈ ಕಲಿಯುಗದಲ್ಲಿ ಯೋಗವಾಗಲಿ, ಯಾಗವಾಗಲಿ, ಜ್ಞಾನವಾಗಲಿ ಇಲ್ಲ. ರಾಮನ ನಾಮ ಮಾತ್ರ ಆಧಾರ. ಯಾರು ಎಲ್ಲ ನಂಬಿಕೆಯನ್ನು ತೊರೆದು ಶ್ರೀರಾಮನ ನಾಮವನ್ನು ಜಪಿಸುತ್ತಾ ಅವನ ಗುಣಗಳನ್ನು ಹಾಡುತ್ತಾರೆಯೋ ಅವರು ಮಾತ್ರ ರಾಮನ ಧಾಮವನ್ನು ಸೇರುತ್ತಾರೆ. ರಾಮ ಭಕ್ತಿಯನ್ನು ಸಾರುವಂತಹ ಭಕ್ತಿಪೂರ್ವಕ ಸಂಭಾಷಣೆಯೊಂದು ಆಂಜನೇಯ ಮತ್ತು ನಾರದರ ಮಧ್ಯೆ ಸಂಭವಿಸುತ್ತದೆ. ಇದನ್ನೇ ಕೇಳಿ ನಾವು ಕೂಡ ರಾಮನ ಭಕ್ತಿಯಲ್ಲಿ ತಲ್ಲೀನರಾಗೋಣ. ಒಮ್ಮೆ ನಾರದ ಮುನಿಗಳು ಮತ್ತು ರಾಮಭಕ್ತ ಹನುಮಂತನ ನಡುವೆ ಒಂದು ರೋಚಕವಾದ ಸಂಭಾಷಣೆ ನಡೆಯಿತು. ಈ ಸಂಭಾಷಣೆಯು ಮಧುರವಾಗಿತ್ತು ಮತ್ತು ಭಕ್ತಿಮಯವಾದ ರತ್ನಗಳಂತೆ ಸುಂದರವಾಗಿತ್ತು. ಈ ಸಂಭಾಷಣೆ ಎಂಬ ಕೃಪಾಲೀಲೆಯು ಭಗವಂತ ರಾಮನ ಭಕ್ತಿಯ ಮಹಿಮೆಯನ್ನು ಲೋಕದಲ್ಲಿ ಮತ್ತೊಮ್ಮೆ ಪ್ರವರ್ಧಿಸಲು ಹನುಮಂತ ಮತ್ತು ನಾರದ ಮುನಿಗಳು ಆಡಿದರು. ಒಮ್ಮೆ ನಾರದ ಮುನಿಗಳು ವಿನೋದದಿಂದ ರಾಮನ ಬಂಟನಾದ ಆಂಜನೇಯನನ್ನು ಕೇಳಿದರು. ಹೇ ಅಂಜನಿ ಪುತ್ರ, ನಿನ್ನ ರಾಮ ಕಾರ್ಯಗಳನ್ನು ನೋಡಿದಾಗಲೆಲ್ಲ ನನ್ನ ಪ್ರಾಣ ಕಂಪಿಸುತ್ತದೆ. ಭಕ್ತನ ಒಂದೇ ಒಂದು ಗುಣವೂ ನಿನ್ನಲ್ಲಿಲ್ಲವಲ್ಲ ಎನಿಸುತ್ತದೆ ಎಂದರು. ಇದನ್ನು ಕೇಳಿದ ಹನುಮಂತನಿಗೆ ಸ್ವಲ್ಪ ಅಸಮಂಜಸವಾಯಿತು, ದ್ವಂದ್ವವಾಯಿತು. ಮುನಿವರ್ಯರೇ, ನೀವು ಮಹಾಜ್ಞಾನಿಗಳು. ನಿಮ್ಮ ವಚನಗಳೆಲ್ಲವೂ ಮರ್ಮವನ್ನು ಭೇದಿಸುವಂತಹದ್ದೇ ಆಗಿರುತ್ತದೆ. ನಿಮ್ಮ ಈ ಮಾತುಗಳ ಮಂತವ್ಯವನ್ನು ನನಗೆ ಸ್ಪಷ್ಟವಾಗಿ ಹೇಳಿ ಎಂದು ಆಂಜನೇಯ ನಾರದರನ್ನು ಅನುನಯದಿಂದ ಆಗ್ರಹಪಡಿಸಿದ. ನೀನು ಉಗ್ರ ಆಕ್ರಮಣಕಾರಿಯಾಗಿ ರಾಕ್ಷಸರನ್ನು, ಲಂಕೆಯನ್ನು ಸುಟ್ಟೆ. ಇಂತಹ ಹಿಂಸಾತ್ಮಕ ವ್ಯಕ್ತಿಯನ್ನು ಭಕ್ತ ಎಂದು ಹೇಗೆ ಕರೆಯಲು ಸಾಧ್ಯ? ನಿಜವಾದ ಭಕ್ತನು ಅಂತಹ ಕೆಲಸವನ್ನು ಎಂದಿಗೂ ಮಾಡುವುದಿಲ್ಲ ಎಂದರು ನಾರದರು. ನಾರದ ಮುನಿಗಳು ಹೇಳಿದರು, ಹೇ ರಾಮಭಕ್ತ ಆಂಜನೇಯ, ವೇದಗಳಲ್ಲಿ 6 ಬಗೆಯ ಆಕ್ರಮಣಕಾರರನ್ನು ಉಲ್ಲೇಖಿಸಲಾಗಿದೆ. ಅವರಲ್ಲೊಬ್ಬ ಇತರರ ಮನೆಗೆ ಬೆಂಕಿ ಹಚ್ಚುವವನು. ನೀನೂ ಕೂಡ ಅದನ್ನೇ ಮಾಡಿದ್ದೀಯ. ಈಗ ಹನುಮಂತನಿಗೆ ಶ್ರೀ ನಾರದರ ಮಾತಿನ ಹಾಸ್ಯದ ಮರ್ಮ ಅರ್ಥವಾಯಿತು. ಹನುಮಂತನ ಮುಖದಲ್ಲಿ ಮುದ್ದಾದ ನಗು ಅರಳಿತು. ಹನುಮಂತನು ನಾರದರೊಂದಿಗೆ ರಾಮನ ಭಕ್ತಿಯ ರಸಾಸ್ವಾದವನ್ನು ಮಾಡಲು ಸಜ್ಜಾದ. ಆಂಜನೇಯ ಹೇಳಿದ, ಮುನಿವರ್ಯರೇ, ಇಂತಹ ಕೆಲಸ ನಿಜವಾದ ಭಕ್ತನಿಗೆ ಶೋಭಿಸುವುದಿಲ್ಲ ಎನ್ನುತ್ತಿದ್ದೀರಿ. ಆದರೆ ಇದು ನಿಜವಾದ ಶಿಷ್ಯನ ಪರಮ ಕರ್ತವ್ಯ ಎಂಬುದು ನನ್ನ ಭಾವನೆ. ಅದು ಹೇಗಾಗುತ್ತದೆ ಆಂಜನೇಯ ಎಂದು ನಾರದರು ತಮ್ಮ ಜಿಜ್ಞಾಸೆಯನ್ನು ಮುಂದಿಟ್ಟರು. ಆಂಜನೇಯ ಹೇಳಿದ, ಮುನಿವರ್ಯರೇ, ಭಗವಂತ ಶ್ರೀರಾಮನ ಭಕ್ತನಾಗಿದ್ದರಿಂದ ಅನಾಥ ಮೃತ ದೇಹಗಳ ಅಂತಿಮ ಸಂಸ್ಕಾರವನ್ನು ನಿರ್ವಹಿಸುವುದು ನನ್ನ ಜವಾಬ್ದಾರಿಯಾಗಿತ್ತು. ಆ ದೇಹಗಳಿಗೆ ಅದು ಅವಶ್ಯಕವೂ ಆಗಿತ್ತು. ಏಕೆಂದರೆ ಮುಂದಿನ ಜನ್ಮದಲ್ಲಿ ಅವರು ಉತ್ತಮ ಜೀವನವನ್ನು ಪಡೆಯುತ್ತಾರೆ ಎಂದ ಆಂಜನೇಯ. ನಾರದ ಮುನಿಗಳು ಆಶ್ಚರ್ಯದಿಂದ, ಅನಾಥ ಮೃತದೇಹಗಳು ಲಂಕೆಯಲ್ಲಿ ಎಲ್ಲಿದ್ದವು ಆಂಜನೇಯ ಎಂದರು. ಹನುಮಂತ ಹೇಳಿದ, ಹೌದು ಮುನಿವರ್ಯರೇ, ಮೃತದೇಹಗಳೇ. ದೇವರ ನಾಮವನ್ನು ಜಪಿಸದೇ ಇರುವ ಜೀವಿಗಳು ಮೃತದೇಹಗಳಿಗೆ ಸಮಾನರು ಎಂದ. ಹೃದಯದಲ್ಲಿ ಹರಿಭಕ್ತಿ ಇಲ್ಲದವರು, ಆತನ ನಾಮಜಪವನ್ನು ಮಾಡದವರು ಬದುಕಿದ್ದರೂ ಕೂಡ ಮೃತದೇಹಗಳಂತೆಯೇ, ಜೀವಂತ ಶವಗಳಿಗೆ ಸಮಾನ. ನಾನು ಲಂಕೆಯಲ್ಲಿ ಹೇರಳವಾಗಿ ಅಂತಹ ಮೃತದೇಹಗಳನ್ನು ನೋಡಿದೆ. ಹಾಗಾಗಿ ನಾನು ಯೋಚಿಸಿದೆ, ಈ ಎಲ್ಲ ಮೃತದೇಹಗಳನ್ನು ಸಾಮೂಹಿಕವಾಗಿ ಏಕೆ ಸುಡಬಾರದು? ಏಕೆ ಅವರನ್ನೆಲ್ಲ ಸಾಮೂಹಿಕವಾಗಿ ಅಗ್ನಿದೇವನಿಗೆ ಸಮರ್ಪಿಸಬಾರದು? ಲಂಕೆಯಲ್ಲಿ ಎಲ್ಲಿಯೂ ರಾಮ ಜಪವಿಲ್ಲ, ರಾಮನ ಕಥಾಶ್ರವಣವಿಲ್ಲ, ರಾಮ ಭಜನೆಯಿಲ್ಲ, ರಾಮ ಕೈಂಕರ್ಯವಿಲ್ಲ. ಆದರೆ ಈ ಎಲ್ಲ ಮೃತದೇಹಗಳ ಮಧ್ಯೆ ಒಂದು ಜೀವಂತವಾಗಿರುವ, ಜಾಗೃತವಾಗಿರುವ ರಾಮಭಕ್ತನಿದ್ದ. ಆತನಿದ್ದ ಮನೆಯಲ್ಲಿ
ಪರಮಾತ್ಮನ ನಾಮದ ದಿವ್ಯ ನಾದ ತರಂಗಗಳಿದ್ದವು. ಅಂತಹ ಸ್ಥಳ ಲಂಕೆಯಲ್ಲಿ ಎಲ್ಲಿತ್ತು ಎಂದು ಆಶ್ಚರ್ಯದಿಂದ ನಾರದ ಮುನಿಗಳು ಕೇಳಿದರು. ಹನುಮಂತ ಹೇಳಿದ, ವಿಭೀಷಣನ ನಿವಾಸ ನಾರದ ಮುನಿಗಳೇ. ಭಗವಂತ ಶ್ರೀರಾಮನ ಜಪದ ಪವಿತ್ರ ಅಲೆಗಳು ಆ ಸ್ಥಳದಿಂದ ಪ್ರತಿಧ್ವನಿಸುತ್ತಿದ್ದವು. ಅದಕ್ಕೆ ನಾನು ಆ ಜಾಗವನ್ನು ಸುಡಲಿಲ್ಲ, ಹಾನಿ ಮಾಡಲಿಲ್ಲ. ಹೇಳಿ ಮುನಿವರ್ಯರೇ, ನಾನು ಅವಿವೇಕಿಯೇ, ಆಕ್ರಮಣಕಾರಿಯೇ ಎಂದ. ನಿಸ್ಸಂದೇಹವಾಗಿ ಹನುಮಂತನ ತರ್ಕ ಸರಿಯಾಗಿಯೇ ಇತ್ತು. ನಾರದರು ಮನದಲ್ಲಿಯೇ ಆಂಜನೇಯನ ಭಕ್ತಿಯನ್ನು ನೋಡಿ ಆನಂದವನ್ನು ಅನುಭವಿಸುತ್ತಿದ್ದರು. ಹನುಮಂತನು ಹೇಳಿದನು, ಹೇ ಮುನಿವರ್ಯರೇ, ನನ್ನ ಇನ್ನೊಂದು ಅತ್ಯಂತ ಹಿಂಸಾತ್ಮಕ ಕೃತ್ಯದ ಬಗ್ಗೆ ನಿಮಗೆ ಅರಿವು ಮೂಡಿಸಲು ನಾನು ಬಯಸುತ್ತೇನೆ. ನನ್ನ ಈ ಕೃತ್ಯವನ್ನು ಸಹ ನೀವು ಗಂಭೀರವಾದ ಪಾಪವೆಂದು ಪರಿಗಣಿಸುತ್ತೀರಿ ಎಂದು ನನಗೆ ಖಾತ್ರಿಯಿದೆ. ಏಕೆಂದರೆ ನನ್ನ ಈ ಕೃತ್ಯವು ರಾಕ್ಷಸರನ್ನು ಕೊಂದದ್ದಕ್ಕಿಂತ ಘೋರ ಅಪರಾಧವಾಗಿ ನಿಮಗೆ ತೋರುತ್ತದೆ ಎಂದು ನನಗೆ ಗೊತ್ತು. ಅದೇನೆಂದರೆ, ನಾರದ ಮುನಿಗಳು ಉತ್ಸಾಹದಿಂದ ಕುತೂಹಲದಿಂದ ಹನುಮಂತನ ಕಡೆಗೆ ನೋಡಿದರು. ಹನುಮಂತ ಹೇಳಿದ, ರಾಕ್ಷಸರ ಸಾಮ್ರಾಜ್ಯವನ್ನು ಸುಡುವಾಗ ನಾನು ನಡುವೆ ಜೋರಾಗಿ ಘರ್ಜಿಸುತ್ತಿದ್ದೆ. ನನ್ನ ಘರ್ಜನೆ ಇಡೀ ಲಂಕೆಯೇ ತರಗೊಟ್ಟುವಷ್ಟು ತೀವ್ರವಾಗಿತ್ತು. ಮುನಿವರ್ಯರೇ, ಇದರ ಫಲವೇನು ಗೊತ್ತೇ? ಗರ್ಭದಲ್ಲಿ ಬೆಳೆಯುತ್ತಿದ್ದ ರಾಕ್ಷಸ ಬೀಜವೂ ನಾಶವಾಯಿತು. ನನ್ನ ಭಯಾನಕ ಘರ್ಜನೆಯಿಂದ ಗರ್ಭಿಣಿ ರಾಕ್ಷಸಿಯರ ಗರ್ಭಪಾತವಾಯಿತು. ಇದರಿಂದ ಭವಿಷ್ಯದಲ್ಲಿ ರಾಕ್ಷಸರ ಸೈನ್ಯವು ವೃದ್ಧಿಸುವ ಎಲ್ಲ ಸಾಧ್ಯತೆಗಳು ಸಹ ನಾಶವಾದವು. ಇನ್ನು ನನ್ನ ಪರಮಾತ್ಮ ಶ್ರೀರಾಮನ ಶಾಂತಿಯುತ ರಾಜ್ಯದಲ್ಲಿ ಯಾರು ಯಾವುದೇ ವಿಘ್ನವನ್ನುಂಟು ಮಾಡಲು ಸಾಧ್ಯವಿಲ್ಲ. ಆಂಜನೇಯನ ಈ ಮಾತುಗಳಿಂದ ನಾರದರು ಅತ್ಯಂತ ಪ್ರಫುಲ್ಲಿತರಾಗಿ ಆಂಜನೇಯನನ್ನು ಪ್ರೇಮಾಲಿಂಗನ ಮಾಡಿದರು. ಆಂಜನೇಯನ ಈ ಪರಿಯ ರಾಮಭಕ್ತಿಯನ್ನು ನೋಡಿ ಹೇಳಿದರು, ಪ್ರಿಯ ಹನುಮಂತ, ನೀನು ಕೇವಲ ಭಕ್ತನಲ್ಲ, ಭಕ್ತ ಶಿರೋಮಣಿ. ನೀನೆಂತಹ ಮಹಾನ್ ಭಕ್ತನೆಂದರೆ ನಿನ್ನ ಹಿಂಸೆಯಲ್ಲಿಯೂ ಕೂಡ ಲೋಕಹಿತದ ಭಾವನೆಯೇ ತುಂಬಿದೆ. ನೀನು ನಿನ್ನ ಸ್ವಾಮಿ ಶ್ರೀರಾಮನ ಕಾರ್ಯವನ್ನೂ ಕೂಡ ಪರಿಪೂರ್ಣವಾಗಿ ಮಾಡುತ್ತೀಯ ಎಂದರು ನಾರದರು. ಹನುಮನ ಮತವೇ ಹರಿಯ ಮತವು, ಹರಿಯ ಮತವೇ ಹನುಮನ ಮತವು ಎಂಬ ಪುರಂದರದಾಸರ ದೇವರ ನಾಮವು ಪರಮಾತ್ಮ ಮತ್ತು ಭಕ್ತನ ಮಹಿಮೆಯನ್ನು ಹೇಳುತ್ತದೆ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು. ರಾಮ ಜಪದಿಂದ ಆಂಜನೇಯನನ್ನು ಒಲಿಸಿಕೊಳ್ಳಬಹುದು. ಹಾಗೆಯೇ ಹನುಮನ ಭಕ್ತಿಯಿಂದ ರಾಮನ ಧಾಮವನ್ನೂ ಸೇರಬಹುದು. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀರಾಮ ಜಯ ರಾಮ ಜಯ ಜೈ ರಾಮ. ಅತುಲಿತ ಬಲಧಾಮ ರಾಮ ಭಕ್ತ ಹನುಮಾನ್ ಕಿ ಜಯ ಹೋ. ಜೈ ಜೈ ಗುರುದೇವ ದತ್ತ.